ಇಂಗ್ಲಿಷ್ ಬರ್ದಿರೋ ಇವ್ರನ್ನ ಗಾಯತ್ರಿ ಗ್ರೂಪ್ ಆಫ್ ಕಂಪನೀಸ್ಗೆ ಚೇರ್ಮನ್ ಮಾಡಿದ್ರ ಮಿಸ್ಟರ್ ವಿಶಾಲ್? ನೈನಿಗೆ ಇಂಗ್ಲಿಷ್ ಮಾತ್ರ ಬರಲ್ಲ, ಮಿಕ್ಕಿದೆಲ್ಲ ಬರುತ್ತೆ. ಕೆಲವೊಬ್ರಿಗಂತೂ ಇಂಗ್ಲಿಷ್ ಮಾತ್ರ ಬರುತ್ತೆ, ಬೇರೆ ಇನ್ನೇನೂ ಬರಲ್ಲ. ಮಿಸ್ಟರ್ ವಿಶಾಲ್, ಲೆಟರ್ ಆನ್ಸರ್. ಶೋರ್ ಸರ್. ನೈನಿ ಅವ್ರು ಏನು ಕೇಳ್ತಿದ್ದಾರೆ ಅಂದರೆ ವ್ಯಾಪಾರ ಯಾಕೆ ಮಾಡಬೇಕು ಅಂತ. ಯಾಕೆ ಮಾಡ್ತಾರೆ ಯಜಮಾನ್ರೆ? ಅದೇ ನೈನಿ, ಯಾಕೆ ಮಾಡಬೇಕು ಅಂತ ಅದಕ್ಕೆ ನೀನು ಉತ್ತರ ಕೊಡಬೇಕಾಗಿದೆ ಈಗ. ಹೇಳು. ಶಾಸ್ತ್ರಿಗಳ ಮೊಮ್ಮಗಳು ಆರ್ತಿ ಯಾಕೆ ಕೊಡ್ತಾರೆ ಅಂತ ಹೇಳ್ತಾಳೆ, ಆದ್ರೆ ವ್ಯಾಪಾರ ಯಾಕೆ ಮಾಡ್ಬೇಕು ಅಂತ ಕೇಳಿದ್ರೆ ಏನ್ ಹೇಳ್ತಾಳೆ ಅವಳ ತಲೆ? ಏನೋ ಹೇಳ್ಬೇಕು ಅಂತ ಟ್ರೈ ಮಾಡ್ತಿದ್ದಾಳ ಆಂಟಿ. ಧ್ವನಿ ಇದೆ ಅಂತ ವಟವಟ ಅಂತ ಮಾತಾಡ್ಬೋದಾದ್ರೆ ಸರಿಯಾದ ಉತ್ತರ ಕೊಡೋದಕ್ಕೆ ಥಾಟ್ಸ್ ಬರಬೇಕು, ಗಟ್ಸು ಇರಬೇಕು. ರಶ್ಮಿ ಆಗಿದ್ದಕ್ಕೆ ಇಂಗ್ಲಿಷಲ್ಲಿ ಪಟಪಟ ಅಂತ ಮಾತಾಡ್ಬಿಟ್ಲು. ಕನ್ನಡದಲ್ಲಿ ಏನೋ ಒಂದು ಹೇಳಬೇಕು ಅಂದ್ರು ದೊಡ್ಡವ್ರಿಗೆ ಗೌರವದಿಂದ ಇರೋರು ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಮಾತೃಭಾಷೆಯಲ್ಲೇ ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ವ್ಯಾಪಾರ ಅಂದರೆ ತಮ್ಮ ಸ್ವಂತದಿಂದ ಹಗಲು ರಾತ್ರಿ ಕಷ್ಟಪಟ್ಟು ಫಲಿತಾಂಶಕ್ಕೆ ಕಾಯ್ತಿದ್ರು. ಆದರೆ ಈಗ ಅದಕ್ಕೆ ಬೇರೆ ಅರ್ಥ ಕೊಡ್ತಿದ್ದಾರೆ. ಜನರ ಕಷ್ಟ ಕೊಟ್ಟು ಎಷ್ಟೇ ತೊಂದರೆ ಆದರೂ ಪರವಾಗಿಲ್ಲ ಅಂತ, ದುಡ್ಡು ಬಂದರೆ ಸಾಕು ಅಂತ ಅನ್ಯಾಯ ಮಾಡಿ ಲಾಭದ ಹೆಸರಲ್ಲಿ ಮೋಸ ಮಾಡೋದನ್ನ ವ್ಯಾಪಾರ ಅಂತಿದ್ದಾರೆ. ಹಾಗನ್ಕೊಂಡ್ರೆ ಮಾತ್ರ ವ್ಯಾಪಾರ ಮಾಡಿದ್ರು ಪಾಪ ಮಾಡಿದ್ರು ಒಂದೇ. ನೀತಿ ನಿಯಮ ಧರ್ಮ ಈ ಚೆನ್ನಾಗೆ ಮಾತಾಡಿದಾಳೆ ಅನಿಸ್ತಿದೆ. ಮುಂದೆ ಇದೆ ಮಾರಿ ಹಬ್ಬ. ಆಲ್ ರೈಟ್, ವೈಲ್ ಡೂಯಿಂಗ್ ದ ಬಿಸ್ನೆಸ್, ಹೌ ಕ್ಯಾನ್ ಯು ಫೇಸ್ ದ ಚಾಲೆಂಜಸ್? I would completely research the business idea first and plan accordingly. The impact of that can be satisfying the best. Trinayani,
ನೈನಿ, ವ್ಯಾಪಾರ ಮಾಡೋವಾಗ ಸಮಸ್ಯೆಗಳು ಬಂದಾಗ ಹಾಗೆ ನಷ್ಟ ಬಂದಾಗ ಅವುಗಳನ್ನು ಹೇಗೆ ಎದುರಿಸ್ಬೇಕು? ವಿಶಾಲಾಕ್ಷಮ್ಮ ತಾಯಿ ಜೊತೆಲಿರ್ತಾಳೆ ಯಜಮಾನ್ರೆ. ದೇವ್ರ ಮೇಲೆ ಹಾಕ್ಬಿಟ್ರೆ ಒಪ್ಕೊಳ್ಳಲ್ಲ ನೈನಿ. ಹೇಗೆ ಎದುರಿಸ್ಬೇಕು ಅಂತ ಹೇಳಬೇಕು. ಹೇಳ್ತೀನಿ ಅಮ್ಮೋರೆ. ಸಮಸ್ಯೆ ನಾವು ತಂದ್ಕೊಳ್ಳೋದು, ಕಷ್ಟ ನಾವು ಅನ್ಕೊಳ್ಳೋದು. ಮಾಡಿರೋ ತಪ್ಪನ್ನ ನಾವು ತಿದ್ಕೊಂಡ್ರೆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಪರಿಹಾರ ಸಿಕ್ಕಿದ್ರೆ ನಮ್ಮನ್ನ ನಂಬ್ಕೊಂಡು ಕೆಲಸ ಮಾಡ್ತಿರೋರು ಎಷ್ಟು ಕಷ್ಟ ಬೇಕಾದರೂ ಪಡ್ತಾರೆ. ನಮಗೋಸ್ಕರ ಯಾವ ಕಷ್ಟನಾದರೂ ಎದುರಿಸ್ತಾರೆ. ಯಜಮಾನ್ರು ಕೆಲ್ಸದವರು ಅನ್ನೋ ಭೇದ ಇಲ್ಲದೆ ಕೆಲಸ ಮಾಡಿದ್ರೆ ಎಲ್ಲರೂ ನಡೆಯೋದು ಗೆಲುವಿನ ಹಾದಿಲೆ. ಏನಂಟಿ, ಇಲ್ಲಿ ನೈನಿ ಫ್ಯಾನ್ಸ್ ಏನಾದರೂ ಬಂದು ಕೂತಿದಾರಾ? ಅವಳು ಮಾತಾಡ್ದಾಗೆಲ್ಲ ಕ್ಲಾಪ್ಸ್ ಹೊಡಿತಾ ಇದ್ದಾರೆ. ಸ್ವಲ್ಪ ಇರು, ನನಗೆ ಎಲ್ಲ ವಿಚಿತ್ರ ಅನ್ನಿಸ್ತಿದೆ. 3ನೇ ಪ್ರಶ್ನೆಗಳು ಉತ್ತರ ಕೊಟ್ರೆ ಅವಳು ಗೆದ್ದೇ ಬಿಡ್ತಾಳೆ. ಜಡ್ಜ್ಗಳಿನ್ನೂ ಕ್ಲಾಪ್ಸ್ ಹೊಡೆದಿಲ್ಲ ಅಲ್ವಾ ದುರಂಧರ? ನಿರ್ಧಾರ ಮಾಡೋದು ಅವರೇ. Last but not least, how do you achieve success? Recruit the best people and pay them well and make them work hard. That's the way to get success. Trinaini? ನೈನಿ, ಗೆಲ್ಲೋದಕ್ಕೆ ನೀನೇನು ಮಾಡ್ತೀಯ? ಗೆಲುವನ್ನ ಹೇಗೆ ಸಾಧಿಸ್ತೀಯ? ಹೇಳು. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲಹೇತುರ್ಭುಃ ಮಾತೆ ಸಂಗೋತ್ಸವ ಕರ್ಮಣಿ. ಭಗವದ್ಗೀತೆಯ ಶ್ಲೋಕ ಇದು. ನಮ್ಮ ತಾತ ಶಂಕರ್ ಶಾಸ್ತ್ರಿಗಳು ತುಂಬ ಸಲ ಹೇಳ್ತಿದ್ರು. ಕೇಳಿದ್ರೆ ಅರ್ಥನೂ ಹೇಳ್ತಿದ್ರು. ನನಗೆ ಓದಕ್ ಬರಲ್ಲ, ಆದರೆ ಹೇಳಿದ್ರೆ ನೆನ್ಪಿಟ್ಕೊಳ್ತೀನಿ. Can you explain? ನೀನು ಹೇಳಿದ ಶ್ಲೋಕಕ್ಕೆ ತಾತ್ಪರ್ಯ ಹೇಳ್ತೀಯ ಅಂತ ಕೇಳ್ತಿದ್ದಾರೆ. ಖಂಡಿತ ಯಜಮಾನ್ರೆ. ಕೆಲಸನ ಮಾಡಬೇಕೇ ಹೊರತು ಅದರ ಫಲಿತಾಂಶದ ಮೇಲೆ ನಮ್ಗೆ ಅಧಿಕಾರ ಇಲ್ಲ. ಕೆಲಸ ಮಾಡೋಕ್ಕೆ ಯಾವ ಕಾರಣನೂ ಇರಲ್ಲ. ಹಾಗಂತ ಕೆಲಸ ಮಾಡ್ದೇನೂ ಇರಕ್ಕಾಗಲ್ಲ. ಕರ್ಮ ಇವಳಿಗೆಲ್ಲೋ ಹಾಕಿ ಕಾಣ್ತಾಳೆ. ಕರ್ಮ ಪ್ಲಸ್ ಕರ್ಮ, ಕರ್ಮ ಮೈನಸ್ ಕರ್ಮ ಅಂತ ಹಾಗೆ ಹೇಗೆ ಹೇಳ್ತಾಳೆ ಆಂಟಿ? ಅವಳು ಗೆದ್ರೆ ನಾನು ಒಪ್ಕೊಳ್ಳಲ್ಲ. ಶ್ಲೋಕದ ಅರ್ಥ ಹೇಳಿದ್ರೆ ಸಾಕಾಗಲ್ಲ ನೈನಿ. ಕೇಳಿರೋ ಪ್ರಶ್ನೆಗೆ ಉತ್ತರನ ವಿವರಿಸ್ಬೇಕು. ರಶ್ಮಿಯವರೇ, ನೀವು ಕೇಳಿದ್ದಕ್ಕೆ ಅರ್ಥ ಹೇಳಕ್ಕಾಗಲ್ಲ, ಆದರೆ ನಾನು ಹೇಳಿದ್ದಕ್ಕೆ ಅರ್ಥ ಹೇಳ್ತೀನಿ. ಅದೇನು ಅಂದರೆ, ಮನೆ ಕೆಲಸ ಆದರೂ ಆಫೀಸ್ ಕೆಲಸ ಆದರೂ ಅದನ್ನ ನಮ್ಮ ಕೆಲಸ ಅಂದ್ಕೊಂಡು ನಾವೇ ಮಾಡಬೇಕು ಅಂತ ನಿರ್ಧಾರ ಮಾಡಿ ಫಲಿತಾಂಶದ ಬಗ್ಗೆ ಯೋಚನೆ ಮಾಡದೆ ಊಹಿಸ್ಕೊಳ್ದೆ 100ಕ್ಕೆ 100 ಪಟ್ಟು ಕೆಲಸ ಮಾಡಿದ್ರೆ ನಾವು ಪಟ್ಟಿರೋ ಕಷ್ಟಕ್ಕೆ ಪ್ರತಿಫಲವಾಗಿ ಗೆಲುವು ಯಾವಾಗಲೂ ನಮ್ದಾಗಿರುತ್ತೆ. ಹಸಿಕಾಯಿ ಹಣ್ಣು, ಗಂಧದ ಮರದ ಹೂವು, ಬಂಗಾರಕ್ಕೆ ಸುವಾಸನೆ ಇರಲ್ಲ, ಆದರೆ ಅದ್ರಿಗೆ ಬೆಲೆ ಜಾಸ್ತಿ. ಅದನ್ನ ಗುರುತಿಸಿ ಎಲ್ಲಾರನ್ನೂ ನಡೆಸ್ಕೊಂಡು ಹೋದ್ರೆ ಗೆಲುವಿನ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆನೇ ಇರಲ್ಲ.
ಅದೇ ದಾಸೋಹ ಆಗತ್ತೆ. ಕನ್ನಡದಲ್ಲಿ ಹೇಳಿದ್ರು, ತುಂಬಾ ಚೆನ್ನಾಗಿ ಹೇಳಿದ್ರಿ. ಈಗ ಜಡ್ಜಸ್ ಏನ್ ಹೇಳ್ತಾರೋ ಕೇಳೋಣ. ರಶ್ಮಿ ಜಶ್ವಾಲ್ ಬಿಸ್ನೆಸ್ ಬಗ್ಗೆ ನಾವು ಕೇಳಿರೋ ಪ್ರಶ್ನೆಗಳಿಗೆ ಕರೆಕ್ಟಾಗಿ ಆನ್ಸರ್ ಮಾಡಿದ್ದಾರೆ. ಆದರೆ ಮಿಸಸ್ ತ್ರಿನೈನಿ ಪ್ರಶ್ನೆನ್ ಕೂಡ ಅರ್ಥ ಮಾಡಿಕೊಂಡು ಅವ್ರ ಶೈಲಿಯಲ್ಲೇ ಉತ್ತರ ಕೊಟ್ಟಿದ್ದಾರೆ. ವಿ ಆರ್ ವೆರಿ ಹ್ಯಾಪಿ ಟು ಅನೌನ್ಸ್ ದ ಅವಾರ್ಡ್. ಬಿಸ್ನೆಸ್ ಅಚೀವರ್ಸ್ ಅವಾರ್ಡ್ ಗೋಸ್ ಟು ತಡಲೇಬೇಕು. ಈಗ ನೀನು ಸತ್ತ ಹಾಗೆ ಕಣೆ. ಅವಾರ್ಡ್ ಬಂದ್ಬಿಟ್ರೆ ಸಾಲ್ದೆ. ವಿ ಎನ್ ಅಂತ ಅವಳ ಸೈನ್ನ ಮತ್ತೆ ಮತ್ತೆ ಹೇಳಿ ಅದನ್ನೇ ಇಂಗ್ಲಿಷ್ ಅಂತಾಳೇನೋ ಆಂಟಿ. Success come to those who try and those who are not afraid to fail. For Business Achiever Award for this role is a great honor and a privilege. So, thank you all. Without your continued support, we would never be able to put on events like this. Once again,
ಥ್ಯಾಂಕ್ ಯು ಆಲ್ ಫಾರ್ ಬೀಯಿಂಗ್ ಸೋ ಸಪೋರ್ಟಿವ್ ಆ್ಯಂಡ್ ಎನ್ಕರೇಜಿಂಗ್ ನ್ಯೂ ಬಿಸ್ನೆಸ್ ಟ್ಯಾಲೆಂಟ್ಸ್. ಥ್ಯಾಂಕ್ ಯು. ಯಜಮಾನ್ರೆ, ನನಗೆ ಅರ್ಥ ಗೊತ್ತಿಲ್ಲ, ಆದರೆ ಸರಿಯಾಗಿ ಹೇಳಿದ್ದೀನಿ ಅನ್ಕೊಂಡಿದ್ದೀನಿ. ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ. ವಂಡರ್ ವುಮೆನ್. ದುರಂಧರ, ಕಾರ್ ತೆಗಿ. ಶಾಕಿಂದ ಇನ್ನೂ ಸುಧಾರಿಸ್ಕೊಳಕ್ ಆಗ್ತಾ ಇಲ್ಲ ಅತ್ಗೆ. ಕಾರ್ಕಿ ಕೊಡಿ ಆಂಟಿ, ಲೆಟ್ಸ್ ಗೋ. ಅಮ್ಮ, ಹಾಸಿನಿ. ಹಾಸಿನಿ, ಬೇಗ ಬಾ, ಅವ್ರು ಬರೋ ಟೈಮ್ ಆಯ್ತು. ಒಲಿಂಪಿಕ್ಸ್ ಅಲ್ಲಿ ಗೋಲ್ಡ್ ಗೆದ್ದವ್ರಿಗೂ ಈ ತರ ಅದ್ದೂರಿ ಸ್ವಾಗತ ಇರಲ್ವೇನೋ? ಏಯ್, ದಿನವಿಡೀ ಅದೇ ಪ್ರಾಕ್ಟೀಸ್ ಮಾಡೋರು ಪದಕ ಗೆದ್ಕೊಂಡು ಬರೋದ್ರಲ್ಲಿ ಆಶ್ಚರ್ಯ ಏನು ಇರಲ್ಲ. ಏನು ಗೊತ್ತಿಲ್ದಿರೋ ನೈನಿ ಅವಾರ್ಡ್ ಗೆಲ್ಲೋದು ದೊಡ್ಡ ವಿಷಯ ಅಲ್ವಾ? ನನ್ ಸೊಸೆ ಅಂದ್ರೆ ಏನ್ ಅನ್ಕೊಂಡಿದ್ಯಮ್ಮ? ನನ್ನ ಸೇರ್ಸಿದ್ದಕ್ಕೆ ಥ್ಯಾಂಕ್ಸ್ ಮಾವ. ಶಬ್ದ ಆಗ್ತಿದೆ, ಬಂದ್ರು ಅನ್ಸುತ್ತೆ. ಅಮ್ಮ ನಡಿಯಪ್ಪ. ಗೆದ್ದಿರೋರು ಬಂದಿಲ್ಲ, ದ್ವೇಷಿಸೋರು ಬಂದ್ರು. ಬೋಧನೆ ಮಾಡೋರು ಕೂಡ ನಾವೇ ಅಹಲ್ಯ. ಹೊರಗೋಗಿ ಬಂದಿರೋ ನಮಗ್ ಕೂಡ ದೃಷ್ಟಿ ತೆಗಿತೀರಾ ಸಿಸ್ಟರ್? ದೃಷ್ಟಿ ಬೊಂಬೆ ತರನೇ ಇರೋರ್ಗೆ ಮತ್ತೆ ದೃಷ್ಟಿ ಆರ್ತಿ ಯಾಕೆ ಸುಮ್ನೆ? ನಮ್ ನೈನಿಗೆ ಸ್ವಾಗತ ಮಾಡೋಕಂತಾನೆ ನಾನು ಈ ಏರ್ಪಾಟ್ ಮಾಡಿರೋದು. ಹಾಸಿನಿ ಅಕ್ಕ,
ಬಂದೆ? ಗೆದ್ದವ್ರು ಖುಷಿ ಪಡೋದಿಕ್ಕೆ ಅವಕಾಶ ಕೊಡೋಣ ಅಂತ. ಕರೆಕ್ಟ್. ನಿಜಕ್ಕೂ ಅಮ್ಮನೇ ಕಾಂಪಿಟೇಟರ್ ಆಗಿ ಇರ್ತಾರೆ ಅಂತ ಎಲ್ಲರೂ ಅನ್ಕೊಂಡಿದ್ವಿ. ಲಲಿತಾದೇವಿ ದೊಡ್ಡಮ್ಮನ ಪ್ರಯತ್ನದಿಂದ ನೈನಿ ಹೆಸರು ಬಂದಿದ್ರಿಂದ ಪ್ರೋತ್ಸಾಹ ಮಾಡಬೇಕು ಅಂತ ಒಳ್ಳೆ ಉದ್ದೇಶದಿಂದ ಅಮ್ಮ ಸುಮ್ಮನೆ ಆದರು. ಇನ್ ಸುಮ್ನೆನೆ ಇರ್ಬೇಕಾಗತ್ತೆ ವಿಶಾಲ್. ಅಷ್ಟೇ ಅಲ್ವಾಕ್ಕ, ಇವಾಗ್ಲೂ ಕೂಡ ನೀನು ನಯನಿ ಹಿಂದೆನೇ ಇದೆಯಾ? ಹಿಂದೆ ಇದೀವಿ ಅಂದ್ರೆ ಸೋತೋದ್ವಿ ಅಂತ ಅಲ್ಲ ಹಾಲ್ಯಕ್ಕ, ಬೆನ್ ತಡ್ತಿರ್ತೀವಿ. ಇನ್ನೊಬ್ರು ಬೆನ್ನು ಮುರಿದೇ ಇದ್ರೆ ಸಾಕು. ಡ್ಯಾಡಿ, ಯಾಕೆ ಮಾಮ್ನ ಹಾಗಂತಿದ್ದೀರಾ? ತಿಲೋತ್ತಮನೇ ಅಲ್ಲ, ಈ ಪರಶುರಾಮಂಗೂ ಹೇಳ್ತೀನಿ. ಡ್ಯಾಡ್ ಪ್ಲೀಸ್. ನೈನಿಗೆ ಯಾರ್ಯಾರು ಅನ್ಯಾಯ ಮಾಡಬೇಕು ಅನ್ಕೋತಾರೋ ಅವ್ರೆಲ್ರಿಗೂ ಅಂತೀನಿ ಅಷ್ಟೇ. ನೀ ಸುಮ್ನಿರೋ. ನೀನ್ ಎಷ್ಟು ಖುಷಿ ಪಡ್ತೀಯೋ ಅಷ್ಟೇ ಕೋಪ ಮಾಡ್ಕೊಳ್ತೀಯ. ನೈನಿ, ಕೇಳಿದ ಪ್ರಶ್ನೆಗೆಲ್ಲ ನೀನು ಸರಿಯಾಗಿ ಉತ್ತರ ಕೊಟ್ಟೆಯಂತೆ. ಅದು ಹಾಗಲ್ಲ ಅತ್ತೆ. ಶಂಕರ್ ಶಾಸ್ತ್ರಿಗಳ ಮೊಮ್ಮಗಳಾಗಿರೋದಕ್ಕೆ, ವೇದೋಪನಿಷತ್ಗಳ ಪ್ರಭಾವ ಅವಳ ಮೇಲೆ ಇರೋದಕ್ಕೆ, ಅದರಿಂದ 3-4 ಮಾತುಗಳು ಹೊರಗೆ ಬಂದಿರ್ಬೋದು, ಸಂತೋಷನೇ. ಆದ್ರೆ ಅನುಮಾನ ಏನಂದ್ರೆ ಕೊನೆಯಲ್ಲಿ ಇಂಗ್ಲಿಷು, ಅದೇ ಆಂಗ್ಲ ಭಾಷೆಯಲ್ಲಿ ಹೇಗೆ ಮಾತಾಡಿದ್ಲು ಅಂತ ಅವಳಿಗೆ ಉತ್ತರ ಹೇಳಕ್ ಹೇಳಿ. ಹೌದು ನೈನಿ, ನಾನು ಆ ವಿಷಯನ ಕೇಳೋದೇ ಮರ್ತ್ಬಿಟ್ಟೆ. ನೀನು ಆಮೇಲೆ ಹೇಳ್ತೀನಿ ಅಂತ ಹೇಳ್ದೆ. ನೀನು ಅಷ್ಟು ಚೆನ್ನಾಗಿ ಇಂಗ್ಲಿಷ್ ಹೇಗೆ ಮಾತಾಡ್ದೆ? ಹಾಂ ಯಜಮಾನ್ರೆ, ನಾನು ಜಾಸ್ತಿ ಮಾತಾಡೋದು ವಿಶಾಲಾಕ್ಷಮ್ಮ ತಾಯಿ ಜೊತೆ. ಅದು ಬಿಟ್ರೆ ಹಾಸಿನಿ ಅಕ್ಕ ಅವ್ರ ಜೊತೆನೆ. 16 ವರ್ಷದ ಕೆಳಗೆ ಗಾಯತ್ರಿ ಅಮ್ಮೋರು ಹೀಗ್ ಸಾಧಿಸಿದಾಗ ಹೇಗ್ ಮಾತಾಡಿದ್ರು ಅಂತ ತೋರಿಸ್ತೀನಿ ಅಂದ್ರು. ಎಸ್ ನನ್ನ ಮೊಬೈಲಲ್ಲಿ ಗಾಯತ್ರಿ ಅತ್ತೆ ಅವಾರ್ಡ್ ತಗೊಂಡಾಗ ಮಾಡಿದ ವಿಡಿಯೋ ಇದೆ. ನಾನೇ ಅದನ್ನ ನೈನಿಗೆ ತೋರಿಸಿದ್ದು. ಇಲ್ಲಿ ನೋಡಿ, ಇದೇ ಆ ವಿಡಿಯೋ ನೋಡಿ. Success comes to those who try, and it comes to those who are not afraid to fail. To be considered for Business Achievers Award for this role is great honor and the privilege. So, thank you all. Without your continued support, We would never be able to put on events like this. once again, thank you all for being so supportive and encouraging new business talents. Thank you. And cheers. ನೋಡಿದ್ಯಾ? ಅಮ್ಮವ್ರು ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ಅಂತ ಕಳೆದು ಹೋದೆ. ಪದೇ ಪದೇ ಅದನ್ನೇ ನೋಡಿದೆ. ತುಂಬ ಸಲ ಕೇಳಿಸ್ಕೊಂಡಿದ್ದೀನಿ. ಶಬಾಷ್ ನಯನಮ್ಮ, ನೀನು ಏಕಸಂತಾಗ್ರಹಿ ಕಣಮ್ಮ. ಭಾಷೆ ಭಾವ ಗೊತ್ತಿಲ್ಲ ಅಂದ್ರೂ ಸ್ಪರ್ಧೆಲ್ ಗೆದ್ದಿದ್ಯಾ. ತಿಳ್ಕೊಂಡಿಲ್ಲ, ಬೈಹಾಟ್ ಹೊಡೆದಿದ್ದಾಳೆ. ಬಾಯ್ಹೆಟ್ ಹೊಡೆದಿರೋ ಕಾಗೆ 2 ಪದ ಹೇಳ್ತಿದ್ ಹಾಗೆ ಕೋಗಿಲೆನೆ ಬಂದ್ ಹಾಡ್ ಹೇಳ್ದಾಗೆ ಎಲ್ರೂ ಚಪ್ಪಾಳೆ ಹೊಡೆದ್ರು. ಅತ್ತೆ, ನೀವು ತೂಕ ಹಾಕೋ ದೇವರು ದೇವಸ್ಥಾನದಲ್ಲೇ ಕಲ್ಲಿನ ಹಾಗೆ ದರ್ಶನ ಕೊಡುತ್ತೆ. ಮುಕ್ಕಂಟಿಪುರದ ನಮ್ಮ ಮುದ್ದಿನ ನೈನಿ ಮಾತ್ರ ದೇವ್ರೇ ಪ್ರಾಣ ಅಂತ ನಂಬಿದಾಳೆ. ಆದ್ರೆ ವಂಡರ್ ಬಿಸ್ನೆಸ್ ವುಮೆನ್ ಆಗಿ ಅವಾರ್ಡ್ ಗೆದ್ದಿರೋ ನೈನಿ ಎಲ್ರೂ ಸೇವೆ ಮಾಡೋದ್ರಲ್ಲಿ ಮಾತ್ರ ಮುಂದಿರ್ತಾಳೆ ವಿಶಾಲ್. ನಿಮ್ಮ ಮುಂದೆ ಇರೋ ನೈನಿನ ಮನೆಗೆ ಮಾತ್ರ ಸೀಮಿತ ಮಾಡೋದಿಲ್ಲ ಜಾಸ್ಮಿನ್.
ಗಾಯತ್ರಿ ಗ್ರೂಪ್ ಆಫ್ ಕಂಪನೀಸ್ಗೆ ಚೇರ್ಮನ್ ಆಗಿರೋ ನೈನಿ ಕೋಟಿಗಟ್ಟಲೆ ಬೆಲೆ ಬಾಳೋ ಪ್ರತಿಯೊಂದು ಪ್ರಾಜೆಕ್ಟ್ಸಲ್ಲೂ ತಪ್ಪದೆ ಪಾಲ್ಗೊಳ್ತಾಳೆ. ನಾಳೆನೆ ಆಫೀಸ್ಗೆ ಕಾಲಿಡ್ತಿದ್ದಾಳೆ. ನೈನಿ, ನೀನು ಆಫೀಸ್ಗೆ ಕಾಲಿಟ್ಟೆ ಅಂತ ಅನ್ಕೋ, ಅದ್ರ ರೂಪುರೇಷೆನೇ ಬದಲಾಗ್ಬಿಡುತ್ತೆ. ಹಾ, ನೀಟಾಗಿ ಆಫೀಸಲ್ಲಿ ಧೂಳು ಹೊಡಿತಾಳ. ಕಸ ಧೂಳು ಹೊಡೆಯೋದಲ್ಲ ದುರಂದರ, ಕೆಟ್ಟ ದಾರಿಯಲ್ಲಿ ನಡೆಯೋರನ್ನ ಸಂಪೂರ್ಣ ನಾಶ ಮಾಡ್ತಾಳೆ. ನಯನಿ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಸಾಧಿಸ್ತಾಳೆ. ಮಾಮ್, ನೈನಿ ಅವಾರ್ಡ್ನ ನಿಮ್ಮ ರೂಮಲ್ಲೇ ಇಟ್ಕೊಳ್ಳಿ. ಆಫೀಸಿಗೆ ಸಂಬಂಧಪಟ್ಟಿರೋದನ್ನೆಲ್ಲ ಭದ್ರವಾಗಿ ಕಾಪಾಡ್ತಿರಲ್ವಾ? ನಾನು ಸ್ಪರ್ಧೆಯಲ್ಲಿ ಭಾಗವಹಿಸದೇ ಇದ್ರೆ ಇದು ನಿಮಗೆ ಸಿಗ್ತಿತ್ತು ಅಮ್ಮೋರೆ. ಈಗ ನಿಮ್ದೇ ಅನ್ಕೊಳ್ಳಿ, ತಗೊಳ್ಳಿ. ಯಾರಿಗೆ ಏನ್ ದಕ್ಕಬೇಕೋ ಅದೇ ದಕ್ಕತ್ತೆ. ಶುಭಂ ಭೂಯಾತ್. ಅಕ್ಕ, ಅದೇನ್ ಕೊಹಿನೂರ್ ಡೈಮಂಡಾ? ಕಣ್ ಮಿಟುಕ್ಸ್ತೆ ನೋಡ್ತಾ ಇದ್ಯಾ? ಅದನ್ನ ಮಾರಿದ್ರೆ ಒಂದ್ ಹೊತ್ತು ಊಟಕ್ಕೆ ಕೂಡ ದುಡ್ಡು ಸಿಗಲ್ಲ. ಹುಚ್ಚು ಪರ್ಶು, ನೀನು ಇದಕ್ಕೆ ಬೆಲೆ ಕೊಡ್ತಿದ್ಯಾ? ನಾನು ಎಲ್ರೂ ಮುಂದೆ ಕಳ್ಕೊಂಡ ಬೆಲೆ ಬಗ್ಗೆ ಯೋಚಿಸ್ತಿದ್ದೀನಿ. ಅಫ್ಕೋರ್ಸ್, ಇದನ್ನ ಮಾರಿದ್ರೆ ನಮ್ ಲೈಫ್ ಸೆಟ್ಲ್ ಆಗೋಷ್ಟು ದುಡ್ಡಂತೂ ಬರಲ್ಲ. ಆದ್ರೆ ಇದನ್ನ ನಯನಿ ಕೈಯಿಂದ ತಗೊಂಡಿದ್ದಕ್ಕೆ, ನಮ್ಮ ಆಸೆಗಳೆಲ್ಲ ನುಚ್ಚು ನೂರಾಗಿದ್ದಕ್ಕೆ ತುಂಬಾ ಫೀಲ್ ಆಗ್ತಿದೆ ಪರ್ಶು. ಅಬ್ಸಲ್ಯೂಟ್ಲಿ. ನೈನಿಗೆ ಏನೂ ಗೊತ್ತಿಲ್ಲ ಅಂತ ಲೈಟ್ ಆಗಿ ತಗೊಂಡಿದ್ವಿ. ಅದ್ರಲ್ಲೂ ಟ್ಯೂಬ್ ಲೈಟ್ ಅಂತ ಅನ್ಕೊಂಡಿದ್ವಿ ಜಾಸ್ಮಿನ್ ಅಮ್ಮ. ಫ್ಯಾನ್ಸಿ ಲೈಟ್ಸ್ ಆಫ್ ಡಿಸೈನರ್ ಬಲ್ಬ್ಸ್ ಅಂತ ಅನ್ಕೊಂಡಿದ್ದಿದ್ರೆ ಚೆನ್ನಾಗಿ ಹೊಳಿತಿತ್ತು ಅಂತ ಕಡೆ ಪಕ್ಷ ಮನ್ಸಿಗಾದ್ರೂ ತೃಪ್ತಿ ಸಿಕ್ತಿತ್ತು. ಮಿಸ್ಟರ್ ಪರಶುರಾಮ್, ನಾವು ಲೈಟ್ ಆಗಿ ತಗೊಂಡಿದ್ವಿ ಅಂದ್ರೆ ಬಲ್ಬ್ ಬಗ್ಗೆ ಹೇಳಿದ್ದಲ್ಲ. ಗೊತ್ತು ಜಾಸ್ಮಿನ್ ಅಮ್ಮ, ಹೊಟ್ಟೆ ಉರ್ದು ನೀರ್ ಕುಡಿದ್ರು ತಣ್ಣಗಾಗ್ತಿಲ್ಲ ಅನ್ನೋ ತರ ಇದೆ ನನ್ನ ಪರಿಸ್ಥಿತಿ. ಚೈತ್ರ ಮಾಸದಲ್ಲಿ ಇದ್ದಕ್ಕಿದ್ದ ಹಾಗೆ ಬಿಸಿಲು ಕಮ್ಮಿಯಾಗಿ ಮಳೆ ಬಂದ ಹಾಗೆ ಶ್ರೀಮತಿ ಲಲಿತಾ ದೇವಿಯವರು ಹಾಗ್ ಬಂದು ಹೀಗ್ ವಾಪಸ್ ಹೋಗಿ ನಯನಿ ಕನ್ಸಲ್ಲೂ ಕಾಣದೇ ಇರೋಂಥ ಘನತೆನ ತಂದ್ಕೊಟ್ಬಿಟ್ರು. ಇದರಲ್ಲಿ ನಯನಿ ಪ್ರಯತ್ನ ಕೂಡ ಇದೆ ಅಕ್ಕ. ವಿಡಿಯೋ ನೋಡೇ ಈ ತರ ಮಾತಾಡಿದಾಳೆ ಅಂದ್ರೆ ಅವಳದು ಮಾಮೂಲಿ ಟ್ಯಾಲೆಂಟ್ ಅಲ್ಲ ಅಕ್ಕ. ಅವಳು ನಾಳೆ ನಮಗೂ ಚಳ್ಳೆ ಹಣ್ಣು ತಿನ್ನಿಸ್ತಾಳೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಅಕ್ಕ. ವಿಶಾಲ್ ಕೂಡ ನೈನಿನ ಎನ್ಕರೇಜ್ ಮಾಡ್ತಿದ್ದಾರೆ ಆಂಟಿ. 100 ಕೋಟಿ ಟರ್ನ್ ಓವರ್ ಇರೋ ಕಂಪನಿನ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ನೈನಿಗಿದೆ ಅನ್ಕೊಂಡು ನಾಳೆ ಆಫೀಸಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ. ಪಾಪ, ಅಮೆರಿಕಾಳಿಯನ್ ಜೊತೆ ಜಾಸ್ಮಿನ್ ಮದುವೆ ಆಗಿದ್ದಿದ್ರೆ ಆ ಸೀಟಲ್ಲಿ ಇವಳಿರ್ತಿದ್ಲು. ಅದು ಇವತ್ತಾಗದೆ ಹೋದ್ರು ಒಂದಲ್ಲ ಒಂದ್ ದಿವಸ ಆಗೇ ಆಗುತ್ತೆ.
ಆದ್ರೆ ಆಂಟಿ ಮಕ್ಕಳ ಭವಿಷ್ಯ ಏನು? ABCD ಗೊತ್ತಿಲ್ದಿರೋ ವಿಲೇಜ್ ಗರ್ಲ್ ಖರ್ಚಿಗೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಆಗ ಅವರು ಶೇವ್ ಮಾಡ್ಕೊಳ್ಳೋ ಬ್ಲೇಡ್ ತಗೊಳಕ್ಕಾಗ್ದಿರೋ ಪೊಸಿಷನ್ ಅಲ್ಲಿ ಇರ್ತಾರೆ. ಸಾರಿ ಆಂಟಿ, ಸತ್ಯ ಯಾವಾಗ್ಲೂ ಕಹಿಯಾಗೇ ಇರುತ್ತೆ. ನನ್ನ ಟೈಮ್ ಇನ್ನೂ ಬಂದಿಲ್ಲ ಅಂತ ಸುಮ್ಮನೆ ಇದ್ದೀನಿ ಜಾಸ್ಮಿನ್. ಗಡ್ಡ ಬೆಳೆಯೋದು ಮಾತ್ರ ನಿಲ್ಲಲ್ವಲ್ಲ ಅಕ್ಕ. ಅಂದ್ರೆ ದಿನ ದಿನಕ್ಕೂ ನಯನಿ ಬೆಳೀತಾ ಇದ್ರೆ ನಮ್ ತಲೆ ಬೋಳಿಸ್ಕೋಬೇಕಷ್ಟೇ. ಆಫರಲ್ಲಿ ಶೇವಿಂಗು ಫ್ರೀಯಾಗಿ ಮಾಡ್ತಾರಾ ಅಂತ ಕೇಳಬೇಕು. ಆಂಟಿ, ನಾನಂತೂ ನನ್ನ ಟೈಮ್ ಬರಲಿ ಅಂತ ಕಾಯ್ತಾ ಕೂತ್ಕೋತಿರ್ಲಿಲ್ಲ. ಅದಕ್ಕೇನು ಮಾಡ್ತೀಯ ಈಗ? ಆ ನೈನಿನ ಸಾಯಿಸ್ಬಿಡ್ತೀನಿ. ಆ ಕೆಲಸ ಮಾಡು ಜಾಸ್ಮಿನ್. ಎಸ್, ಅವಳು ಸಾಯೋವರೆಗೂ ವಿಶಾಲ್ ನಿನ್ನ ಖಂಡಿತ ಮದುವೆ ಆಗಲ್ಲ. ಅವಳು ಸತ್ತು ಹೋದ್ರೆ ನನ್ನ ಮದುವೆ ಆಗುತ್ತಾ ಆಂಟಿ? ಹತ್ತು ದಿನ ತಿಥಿ ಮಾಡೋ ಬದಲು ವಿಶಾಲ್ ಜೊತೆ ನಿನ್ ಶೋಭನ ಮಾಡ್ತೀನಿ. 10 ದಿನದಲ್ಲೇ ನಿನ್ನ ಮದುವೆ ಆ್ಯಂಡ್ ಫಸ್ಟ್ ನೈಟ್ ಕೂಡ. ಧೃತರಾಷ್ಟ್ರ ಅವರೇ, ಐ ಮೀನ್ ಗಂಗಯ್ಯ, ನಿಮಗ್ ಪ್ರಯೋಜನ ಇಲ್ಲದೆ ಇದ್ರು ಎಕ್ಸಿಕ್ಯೂಟಿವ್ ಬ್ಯಾಗ್ ಹಿಡ್ಕೊಂಡಿದ್ದೀರಾ? ಪ್ರಯೋಜನ ಇದೆ ಸ್ವಾಮಿ. ಈ ಬ್ಯಾಗ್ನ ಆಫೀಸಿಗೆ ತಗೊಂಡೋಗೋಕ್ಕೂ ಮುಂಚೆ ನನ್ನ ಕೈಯಾರೆ ನೈನಮ್ಮನ ಕೈಗೆ ನಾನೇ ಕೊಡಬೇಕು. ಹಾ, ಕೋರಿಕೆ ತುಂಬಾ ಚೆನ್ನಾಗಿದೆ. ಎತ್ತಿನ ಕೊಂಬಿಗೆ ಬಣ್ಣ ಬಳಿದ್ರು, ಕಾಲಿಗೆ ಗೆಜ್ಜೆ ಕಟ್ಟಿದ್ರು, ಅದ್ರ ಲಾಭ ಏನಿದೆ ಹೇಳಿ? ಅದನ್ನ ಹೊಲಕ್ಕೆ ಕರ್ಕೊಂಡು ಹೋದ್ರೆ ಮಾಡೋ ಕೆಲಸ ತಾನೇ ಮಾಡೋದು. ವಾಟ್ ಅ ಜೋಕ್ ಆಂಟಿ. ವಿಶಾಲ್ ನೈನಿನ ಆಫೀಸಿಗೆ ಕರ್ಕೊಂಡು ಹೋದ್ರು ಬರೀ ಮನೆ ಕೆಲಸ ಮಾಡಿರೋಳ್ಗೆ ಆಫೀಸ್ ಕೆಲಸ ಏನ್ ಗೊತ್ತು ಅಂತ ಚೆನ್ನಾಗಿ ಹೇಳಿದ್ರಿ ಆಂಟಿ. ಆಹಾ, ಎಷ್ಟು ಮನೋಹರವಾಗಿ ನಕ್ಬಿಟ್ರು ನಮ್ಮ ವಿಶಾಲ್ ಯಜಮಾನ್ರು. ಮುಳ್ಮೀನು ಅಂಡ್ ದುರುದು ಆಂಟಿ, ನೀವ್ ಎಷ್ಟು ಬೇಕಾದ್ರೂ ಬಾಯ್ ಬಡ್ಕೊಂಡ್ರು ಸರಿ, ಮುಖದಲ್ಲಿ ಕೋಪ ಇಲ್ಲದೆ ವಿಶಾಲ್ ಸ್ವಲ್ಪ ನಕ್ಕಿದಾನೆ ಅಂದ್ರೆ ಆಫೀಸಲ್ಲಿ ಸೀನ್ ನೀವ್ ಅನ್ಕೊಂಡಿದ್ದಕ್ಕಿಂತ ರಿವರ್ಸ್ ಆಗಿ ನಡೆಯುತ್ತೆ ಅಂತ ಅರ್ಥ. ಹೇಗಿರುತ್ತೆ ಅಂತ ನೋಡೋವರೆಗೂ ಗೊತ್ತಾಗಲ್ಲ ಹಾಸಿನಿ. ಖಂಡಿತವಾಗ್ಲೂ ನೋಡ್ತಾರೆ ಮಾವ. ನೀವು ಮಾವ ಹೇಗಿದ್ರು ಬರ್ತೀರಲ್ವಾ? ಜಾಸ್ಮಿನ್ನು ಕೂಡ ಕರ್ಕೊಂಡು ಬನ್ನಿ. ಪರಶು ತಲೆ ತರ ಕಾರ್ ಕೂಡ ಖಾಲಿ ಇರುತ್ತೆ, ಬರ್ತಾರೆ ಬಿಡು. ನೀವು ಕುಡ್ದಿರೋ ಬಾಟ್ಲ್ ತರ ಖಾಲಿ ಆಗಿದೆ ಅಂತ ಹೇಳ್ಬೋದಲ್ವಾ ಹಲ್ಯಕ್ಕ? ನೀವೆಲ್ರೂ ಸುಮ್ನಿರಿ. ನೈನಿ ಇವತ್ತು ಮೊದಲನೇ ಸರಿ ಆಫೀಸ್ಗೆ ಹೋಗ್ತಾ ಇದ್ದಾಳೆ.
ಅವಳಿಗೆ ಯಾರು ತೊಂದರೆ ಕೊಡಕ್ ಹೋಗ್ಬೇಡಿ. ಹೌದು, ನೈನಿ ಯಾಕೆ ಇಷ್ಟೊತ್ತಾದ್ರೂ ಬರ್ಲಿಲ್ಲ? ಇನ್ನೂ ಅಲಂಕಾರ ಮಾಡ್ಕೋತಿರ್ಬೇಕು ಮಾಮ್. ನಾನು ಹೋಗೋಳ ಕರ್ಕೊಂಬರ್ಲಾ? ಎಕ್ಸ್ಕ್ಯೂಸ್ ಮೀ, ಅಟೆಂಡರ್ ಕೆಲಸ ಮಾಡೋ ಅವಶ್ಯಕತೆ ಏನೂ ಇಲ್ಲ. ನೈನಿ ಬರ್ತಿರ್ತಾಳೆ ನೋಡಿ. ಎಲ್ಲಿದ್ದಾಳೆ? ಇನ್ನೆಲ್ಲಿರ್ತಾಳೆ? ಗಾಯತ್ರಿ ಅತ್ತೆ ತರಾನೇ ಒಂದು ರೇಂಜಲ್ಲಿ ಬಿಲ್ಡಪ್ ತಗೊಂಡು ಬರಬೇಕು ಅಂತ ಮೆಟ್ಲಿಳ್ದೇ ಬರ್ತಾಳೆ. ಆಟೋಮೆಟಿಕ್ ಆಗಿ ನಿಮ್ ತಲೆ ತಿರ್ಗ್ ಹೋಗುತ್ತೆ. ಎಲ್ರೂ ಅಲ್ಲಿ ನೋಡಿ. ತುಂಬಾ ಮುದ್ದಾಗಿದೆಯಾ ನೈನಿ? ಅಮ್ಮ, ನನ್ನ ಸೊಸೆಗೆ ದೃಷ್ಟಿ ತಗೊಳ್ಳೋದಿಲ್ಲ. ಯಾಕೆಂದ್ರೆ ಜೊತೆಲಿ ತಿಲೋತ್ತಮ ಪರಶುರಾಮ್ ಕೂಡ ಹೋಗ್ತಾ ಇದಾರಲ್ಲ. ನೋಡ್ದಾಕ ಬಾವನ್ಗೆ ಬ್ರೈನ್ ಡ್ಯಾಮೇಜ್ ಆಗಿದೆ ಅಂತ ಅನ್ಕೊಂಡಿದ್ರೆ ಹೇಗ್ ಪಂಚ್ ಕೊಡ್ತಾ ಇದಾರೆ ಅಂತ. ಹೇಯ್, ನನಗೇನು ಡ್ಯಾಮೇಜ್ ಆಗಿಲ್ಲ. ಮನ್ಸು ಖುಷಿಯಿಂದ ಉಕ್ಕಿ ಹರಿಬೇಕಾದ್ರೆ ಭಾಷೆ ಪರಿಜ್ಞಾನ ಸರಿ ಹೋಗುತ್ತೆ ಅಂತಾರೆ. ಅದೇ ಇದು. ಎಲ್ರೂ ಮಾತಾಡ್ತಿದ್ದಾರೆ, ಆದ್ರೆ ನೈನಿ ಯಾಕೆ ಮಾತಾಡ್ತಿಲ್ಲ? ಬಂಗಾರದ ತೂಕ ಜಾಸ್ತಿ ಆಗಿ ಮಾತು ಹೊರಗಡೆ ಬರ್ತಾ ಇಲ್ವೇನೋ? ಬಂಗಾರದಂತ ಮನುಷ್ಯಳ ಮೌನನೇ ಬೇಕಾದಷ್ಟು ಹೇಳುತ್ತೆ ದುರಂಧರ. ಫಸ್ಟ್ ಟೈಮ್ ಆಫೀಸಿಗೆ ಬರ್ತಿದ್ದಾಳಲ್ವಾ, ಅದಕ್ಕೆ ಇವಳು ಮಾತಾಡ್ತಿಲ್ಲ ಅನ್ಸುತ್ತೆ. ನೈನಿ, ಅತ್ತೆ ಸ್ವಲ್ಪ
ಮಾಡ್ಕೋಬಾರ್ದು. ಗಂಗಯ್ಯ, ಹಾಸಿನಮ್ಮ, ಆಫೀಸ್ ಬ್ಯಾಗ್ನ ನೀನೇ ಕೈಯಾರೆ ನೈನಿ ಕೊಡ್ತೀನಿ ಅಂದೆ ಅಲ್ವಾ? ಕೊಡು ಬಾ.